ಅವನು ರಮೇಶ, ನಾನು ಸುರೇಶ. ಇದೇನೋ ನಿಮ್ಮ ಅವಸ್ಥೆ, ಹೀಗೇಕೆ ಕುಂಟುತ್ತಿರುವಿರಿ? ಕುಂಟುಕೊಂತಾದ್ರೂ ಬಂದು ಬೆಂಗಳೂರು ಇಲ್ಲಿ ಬಂದು ಮುಟ್ತೇವೆ. ಇನ್ನು ಬಂದು ಇಲ್ಲಿ ಕಾಲು ನೀರು ತೆಗೆದ್ರೆ ಕುಡ್ಕೊಂತ ಬರ್ಬೇಕಾಗಿತ್ತು ನಾವು. ಅದೇನಾಯ್ತು ಅಂತ ಸರಿಯಾಗಿ ಹೇಳಿ. ಐತಲ್ರಿ ನಮ್ಮ ಹಳ್ಕಡ್ ದಂಧಿ, ಅದನ್ನೋ ಮಾಡಕ್ ಹೋಗಿ ಸಿಕ್ಕಾಕೊಂಡ್ ಬಿಟ್ವಿ. ಅವರು ನಮ್ಮನ್ನ ಬರೋಬ್ಬರಿ ಬಾರಿಸಿ ಕಳಿಸಿದ್ದಾರೆ ನೋಡ್ರಿ. ರಾಜೇಂದ್ರಪ್ಪನವರ, ನಾವು ನಿಮ್ಗ ಬೇಕಾದಷ್ಟು ಹೆಣ್ಣನ್ನ ಸಪ್ಲೈ ಮಾಡಿ ಪಾಪ ಕಟ್ಟಿಕೊಂಡಿವ್ರಿ. ಇನ್ನು ಮುಂದ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ದಂಧೆ ಮಾಡಕ್ ಹೊಂಟೀವ್ರಿ. ನೋಡಿ, ಇಲ್ಲಿಯವರೆಗೂ ನೀವು ನನಗೆ ಬಹಳಷ್ಟು ಸುಖ ಕೊಟ್ಟಿದ್ದೀರಿ, ನಿಮಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ಈಗ ನಾನು ಕೂಡ ರಾಜಶ್ರೀಯನ್ನ ಮದುವೆಯಾಗಿ ನಮ್ಮ ಊರಿಗೆ ಹೊರಟಿರುವೆ. ರಾಜಶ್ರೀಗೂ ನಿಮ್ಗೂ ಏನೇನೋ ಗದ್ಲೈತೆ ಅಂತ ಕೇಳಿದಾರ್ರಿ. ಅವಳನ್ನ ಯಾಕೆ ಮದ್ವೆ ಆಗ್ತೀರಿ? ಅವಳನ್ನ ಮದುವೆ ಆಗ್ಬೇಕಾದ್ರೆ ಅದರಲ್ಲಿ ನನ್ನ ಸ್ವಾರ್ಥ ಇದೆ. ಈ ಕಾರ್ಯದಲ್ಲಿ ನೀವು ನನಗೆ ಸಹಾಯ ಮಾಡಿದ್ರೆ ನೀವು ಅಪಾರ ಶ್ರೀಮಂತರಾಗುವಿರಿ. ನಾನೀಗ ರಾಜಶ್ರೀಯನ್ನ ಮದುವೆಯಾಗಿ ಊರಿಗೆ ಹೊರಟಿರುವೆ. ಆಗ ಮನೆಯಲ್ಲಿ ಇರುವವರು ಅವಳ ತಂದೆ ಒಬ್ಬನೇ. ನೀವು ಸಮಯ ಸಾಧಿಸಿ ಅವನನ್ನ ಮುಗಿಸಿಬಿಟ್ಟರೆ ಅವರ ಅಪಾರ ಸಂಪತ್ತಿಗೆ ನಾನೇ ಒಡೆಯನು. ಇದರಲ್ಲಿ ನಿಮಗೂ ಅರ್ಧ ಪಾಲು ಕೊಡುವೆ. ರಮೇಶ, ಓಡಿಸ್ಕೊಳ್ಳೋ ಕೆಲಸನ ರಾಜೇಂದ್ರಪ್ಪನವರ, ನಾವು ಇದ್ ಮುಂದ ನಮ್ಮ ಜೀವಕ್ಕೆ ಏನು ಹಾನಿ ಆಗ್ಬಾರ್ದು ಅಂತ ಕೆಲಸ ಹುಡುಕಾಗತ್ತೀವಿ. ಹಾಗೇನಿಲ್ಲ, ಅದಕ್ಕೆಲ್ಲ ಸರಿಯಾದ ಪ್ಲಾನ್ ನಾನೇ ಮಾಡಿಕೊಡುವೆ. ನೀವು ಒಂದು ಸಲ ನಮ್ಮ ಊರಿಗೆ ಬನ್ನಿ. ಆಗ್ಲಿ ಆಗ್ಲಿ, ನಿಮ್ಮ ಅಡ್ರೆಸ್ ಬರ್ದ್ಕೊಂಡು ಹೋಗ್ರೆ ನಾವು ಬರ್ತೀವಿ. ನಿಮಗೆ ತುಂಬಾ ಆಯಾಸವಾಗಿದೆ ಎಂದು ತೋರುತ್ತದೆ. ಮೊದಲು ವಿಶ್ರಾಂತಿ ಪಡೆದುಕೊಳ್ಳಿ, ನಾಳೆ ನಿಮಗೆಲ್ಲ ತಿಳಿಸುವೆ. ಬನ್ನಿ ಹೋಗೋಣ. ಈಗ